ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಗಣಿತ ಮೇಳ ಭಾಗ 1ರಲ್ಲಿ ಮೊದಲನೇ ಅಧ್ಯಾಯ 1 ನಾವು ಪ್ರಯಾಣಿಕರು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 16 ಮಾಡೋಣ. ಮೊದಲನೇದಾಗಿ ಇಲ್ಲಿ ಪುಟ ಸಂಖ್ಯೆ 15ರಲ್ಲಿ ನಾವು ಮಾಡೋಣ ಅಂತ 2 ಪ್ರಶ್ನೆಗಳು ಅದು ಹಿಂದಿನ ವಿಡಿಯೋದಲ್ಲಿ ಮಾಡಿದೆ ಮಕ್ಕಳೇ. ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡ್ರಿ. ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 3ರಿಂದ ಮಾಡೋಣ. 3ನೇ ಪ್ರಶ್ನೆ, ರವಿಯ ಕಾರನ್ನು ಇದುವರೆಗೆ 56,987 ಕಿಲೋಮೀಟರ್ ಓಡಿಸಲಾಗಿದೆ. ಶೀತಲ್ನ ಕಾರನ್ನು 67,543 ಕಿಲೋಮೀಟರ್ ಓಡಿಸಲಾಗಿದೆ. ಕಾರು ಯಾರನ್ನು ಹೆಚ್ಚು ಓಡಿಸಲಾಗಿದೆ ಎಂಬ ಪ್ರಶ್ನೆ. ಇದನ್ನು ನಾವು ಇಲ್ಲಿ ನೋಡಿದಾಗ ನೋಡೇ ಹೇಳ್ಬೋದು. ಯಾರಂತಂದ್ರೆ ರವಿ ಓಡಿಸಿದ ಕಾರು 56,000, ಶೀತಲ್ ಓಡಿಸಿದ 67 ಅಂತಂದ್ರೆ ಯಾರು ಹೆಚ್ಚು? 67 ಎಂಬುದು ಹೆಚ್ಚಿಗೆ ಅದ. ಅದರಿಂದ ಶೀತಲ್ ಹೆಚ್ಚು ಕಾರನ್ನು ಓಡಿಸಿದಳು. ಅದು ಎಷ್ಟು ಅಂತಂದ್ರೆ ನೋಡ್ರಿ, ನಿಮ್ಮ ನೋಟ್ ಪುಸ್ತಕನಲ್ಲಿ ಈ ರೀತಿ ಬರಿಬೋದು. ಶೀತಲ್ ಕಾರನ್ನು ಹೆಚ್ಚು ಓಡಿಸಿದಳು ಎಷ್ಟು ಅಂತಂದ್ರೆ 67,543 ಕಿಲೋಮೀಟರ್. ಅದರಲ್ಲಿ ರವಿ ಎಷ್ಟು ಓಡಿಸ್ಯಾನ ಅಂತಂದ್ರೆ 56,987. ಇದ್ರಾಗ ಇದಕ್ಕೆ ಕಳೆದ್ರೆ ಎಷ್ಟೈತೆ ಅಂತ 10,556 ಕಿಲೋಮೀಟರ್ ಓಡಿಸ್ಯಾನ. ಎಷ್ಟು ಹೆಚ್ಚಿಗೆ ಅಂದ್ರೆ 10,556. ಇಲ್ಲಿಗೆ 1ನೇ ಪ್ರಶ್ನೆ ಮುಗೀತು. ನೆಕ್ಸ್ಟ್ 4ನೇ ಪ್ರಶ್ನೆ, ವಿವಿಧ ಎಲೆಕ್ಟ್ರಿಕ್ ಬೈಕ್ಗಳ ಬೆಲೆಗಳು ಈ ಕೆಳಗಿನಂತಿವೆ. ಬೆಲೆಗಳನ್ನು ಏರಿಕೆ ಅಂತ ಹೆಚ್ಚುತ್ತಿರುವ ಕ್ರಮದಲ್ಲಿ ಜೋಡಿಸಿ. ಇವು ಎಲೆಕ್ಟ್ರಿಕ್ ಬೈಕ್ಗಳ ಬೆಲೆಗಳವರಿ. ಇದನ್ನು ಏನು ಮಾಡಬೇಕು? ಏರಿಕೆ ಕ್ರಮ ಅಂತಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಬರೀಬೇಕು. ಅದು ಯಾವ ರೀತಿ ಬರಿಬೇಕಂತ ಇಲ್ಲಿ ಬರ್ದಿಂದ ನೋಡ್ರಿ. 4ನೇ ಪ್ರಶ್ನೆ, ಉತ್ತರವು ಏರಿಕೆ ಕ್ರಮ ರೂಪಾಯಿ 39,999, ರೂಪಾಯಿ 49,990, ರೂಪಾಯಿ 89,999, ರೂಪಾಯಿ 90,000, ರೂಪಾಯಿ 93,743, ರೂಪಾಯಿ 94,983. ಈ ರೀತಿ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಬರೋದಕ್ಕೆ ಏರಿಕೆ ಕ್ರಮ ಅಂತ ಕರೀತಾರೆ. ಈ ರೀತಿ ಏನು ಮಾಡಬೇಕು? ಏರಿಕೆ ಕ್ರಮ ಬರಿಬೇಕು. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವನ್ನು ಕೆಲವು ಪಟ್ಟಣಗಳ ಜನಸಂಖ್ಯೆಯನ್ನು ತೋರಿಸುತ್ತದೆ. ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂದ್ರೆ ಕಡಿಮೆ ಕ್ರಮದಲ್ಲಿ. ನಗರ ಕೊಟ್ಟಿಂದ 1ರಿಂದ 6ರವರೆಗೆ ನಗರಗಳು. ಆ ನಗರದಲ್ಲಿದ್ದಂಥ ಜನಸಂಖ್ಯೆಯನ್ನು ಕೊಟ್ಟಿಂದ ಈ ಜನಸಂಖ್ಯೆಯನ್ನು ಏನು ಮಾಡಬೇಕು? ಏರಿಕೆ ಕ್ರಮ ದೊಡ್ಡ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಬರಬೇಕು. ದೊಡ್ಡ ಸಂಖ್ಯೆ ಇದು, ಆನಂತರ ಇದು, ಆನಂತರ ಈ ರೀತಿ ಬರ್ಕೋತಾ ಏನು ಮಾಡಬೇಕು? ಬರಿಬೇಕು. ಇಲ್ಲಿ ನಿಮ್ಮ ಪರಿಹಾರದಲ್ಲಿ ನಗರಗಳ ಸಹಿತ ಏನ್ ಮಾಡಿದ ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಬರೀಂತ. ನಗರ 6 ಎಷ್ಟದ? 66,540. ನಗರ 1 65,232. ಇದು ಏರಿಕೆ ಕ್ರಮ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗಳು ಬರೋದು. ನಗರ 3 56,380. ನಗರ 2 ಎಷ್ಟದ? 53,231. ನಗರ 4 51,336. ನಗರ 5 45,858. ಇದು 5ನೇ ಪ್ರಶ್ನೆ ಮುಗೀತು. ನೆಕ್ಸ್ಟ್ 6ನೇ ಪ್ರಶ್ನೆ, 42,750 ಮತ್ತು 53,500 ನಡುವಿನ ಸಂಖ್ಯೆಗಳಲ್ಲಿ ಬಿಡಿ ಮತ್ತು 10, 100ರ ಅಂಕಿಗಳೆಲ್ಲ 0 ಆಗಿರುವ ಸಂಖ್ಯೆಗಳನ್ನು ಕಂಡುಹಿಡ್ರಿ ಅಂತಂದ್ರೆ ಇಲ್ಲಿ 42,000ರಿಂದ 53,000 ತನ ಅಂದ್ರೆ ಬಿಡಿದಾಗ 0 ಇರಬೇಕು, 10ರಲ್ಲಿ 0 ಇರಬೇಕು, 100ರಲ್ಲಿ 0 ಇರಬೇಕು. ಅಂಥ ಸಂಖ್ಯೆಗಳು ಬರಬೇಕು. ಈಗ 42 ಅದ, 43,000, 44,000, 45,000, 46,000, 47,000 ಇವೆಲ್ಲ ಬರೆದಾಗ ಬಿಡಿ ಸ್ಥಾನ 10 ಸ್ಥಾನ 100 ಸ್ಥಾನ 0 ಬರ್ತವೆ. ಅದನ್ನು ಅಂಬದು ಏನು ಮಾಡಬೇಕು? ಪರಿಹಾರದಲ್ಲಿ ಈ ರೀತಿ ಬರಬೇಕು. 43,000 ಇದನ್ನು ಬರೆದಾಗ ಬಿಡಿ 10, 100 0, 44, 45, 46, 47, 48, 49, 50, 51, 52, 53,000 ಇವೆಲ್ಲ ಏನಾವ ಅಂತಂದ್ರೆ ಈ ಸಂಖ್ಯೆಗಳ ಕೊನೆಯ 3 ಅಂಕಿಗಳು. ಕೊನೆಯ 3 ಅಂತಂದ್ರೆ ಇವು ಬಿಡಿ 10, 100 ಎಲ್ಲ ಸಂಖ್ಯೆಯಲ್ಲಿ ಕೊನೆಯ 3 ಅಂಕಿಗಳು ಬಿಡಿ 10, 100 ಸ್ಥಾನ ಏನದ 0ಗಳಾಗಿವೆ. ಮತ್ತು ಇವು 42,750 ಮತ್ತು 53,500 ಈ 2 ಸಂಖ್ಯೆಗಳ ನಡುವೆ ಬರ್ತವೆ. ಇವು ಎಲ್ಲ ಸಂಖ್ಯೆಗಳು ಏನೋ ಇವು 2 ಸಂಖ್ಯೆಗಳ ನಡುವೆ ಬರ್ತಾರೆ. ಬಿಡಿ ಸ್ಥಾನದಲ್ಲಿ 0 ಇರಬೇಕು, 10 ಸ್ಥಾನದಲ್ಲಿ 0, 100 ಸ್ಥಾನದಲ್ಲಿ 0 ಇರಬೇಕು. ಈ ರೀತಿ ಬರೀಬೇಕು. ಇದು 6ನೇ ಪ್ರಶ್ನೆ ಮುಗಿತು. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. ನಿಮಗಾಗಿ ಒಂದನ್ನು ಮಾಡಲಾಗಿದೆ. 1ನೇದು 783. ಇದನ್ನು ಏನು ಮಾಡಬೇಕು? ವಿಸ್ತೃತ ರೂಪದಲ್ಲಿ ಬರಬೇಕು. 7ರ ಸ್ಥಾನ ಬೆಲೆ ಎಷ್ಟು ಅಂತಂದ್ರೆ 700. ಅದರಿಂದ 700 ಪ್ಲಸ್ 8ರ ಸ್ಥಾನ ಬೆಲೆ ಎಷ್ಟು? 80. ಅದರಿಂದ 80. 3ರ ಸ್ಥಾನ ಬೆಲೆ ಎಷ್ಟು? 3. ಅದರಿಂದ 3. ಈ ರೀತಿ ಏನು ಮಾಡಬೇಕು? ಎಲ್ಲ ಎಂಬುದು ಪರಿಹಾರದಲ್ಲಿ ಬರೀಬೇಕು. ಅದನ್ನು ಇಲ್ಲಿ ಪರಿಹಾರದಲ್ಲಿ ಬರ್ದೀನಿ ನೋಡ್ರಿ ಮಕ್ಕಳೇ. ಬಿ 8,062. 1000ದ ಸ್ಥಾನದಲ್ಲಿ ಎಷ್ಟದ? 8 ಅದ. ಅದ್ರ ಸ್ಥಾನ ಬೆಲೆ ಎಷ್ಟು? 8,000 ಪ್ಲಸ್ 100 ಸ್ಥಾನದಾಗ ಬೆಲೆ ಇಲ್ಲ. ಅದರಿಂದ 0 ಅದ. ಅದರಿಂದ ಬರ್ದಿಲ್ಲ ಮಕ್ಕಳೇ. ನೆಕ್ಸ್ಟು 10 ಸ್ಥಾನದಾಗ 6 ಅದ ಅಂತಂದ್ರೆ ಎಷ್ಟು? 60. ಅದು 60
ಬಿಡಿ ಸ್ಥಾನದಾಗ 2 ಅಥವಾ ನೀವು ಹಿಂಗೂ ಬರ್ಬೋದು. ಹೆಂಗೆ ಅಂತಂದ್ರೆ 1000 ಸ್ಥಾನದಲ್ಲಿ 8 ಅದ 8,000 ಪ್ಲಸ್ 100 ಸ್ಥಾನದಾಗ ಏನೂ ಇಲ್ಲ 0 ಅದ 0 ಪ್ಲಸ್ 10 ಸ್ಥಾನದಾಗ 60 ಬಿಡಿ ಸ್ಥಾನದಾಗ 2 ಅದ 2 ಈ ರೀತಿ ಸ್ಥಾನ ಬೆಲೆ ಅನುಗುಣವಾಗಿ ಏನು ಮಾಡಬೇಕು ನೀವು ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ಸಿ 9,980 ಇದನ್ನು ವಿಸ್ತೃತ ರೂಪದಲ್ಲಿ ಬರೆದಾಗ ಈ ರೀತಿ ಬರೀತೀರಾ. ನೆಕ್ಸ್ಟು ಡಿ 10,304 ಇದರ ವಿಸ್ತೃತ ರೂಪ ಈ ರೀತಿ ಬರೀತೀರಾ. ಈ 23,004 ಇದ್ರ ವಿಸ್ತೃತ ರೂಪ ಎಷ್ಟು ಅಂತಂದ್ರೆ 20,000 ಪ್ಲಸ್ 1000 ಸ್ಥಾನದಾಗ 3 ಅದ 3,000 100 ಸ್ಥಾನದಾಗ ಏನೂ ಇಲ್ಲ 0 10 ಸ್ಥಾನದಾಗ 0 ಬಿಡಿ ಸ್ಥಾನದಾಗ 4 ಅದ 4 ಅಥವಾ ನೀವು ಹಿಂಗೂ ಬರಿಬೋದು. 10,000 ಸ್ಥಾನದಲ್ಲಿ 20 ಅದ ಅದು 20,000 1000 ಸ್ಥಾನದಾಗ 3 ಅದ 3,000 100 ಸ್ಥಾನ 10 ಸ್ಥಾನ ಇಲ್ಲ ಅದ್ರ ನೇರವಾಗಿ ನೀವು ಬಿಡಿ ಸ್ಥಾನನು ಬರಿಬೋದು. ಎಫ್ 1405 ಇದನ್ನು ವಿಸ್ತೃತ ರೂಪದಲ್ಲಿ ಬರೆದಾಗ ಈ ರೀತಿ ಬರೀತಾರ ಮಕ್ಕಳೇ. ಇಲ್ಲಿಗೆ 7ನೇ ಪ್ರಶ್ನೆ ಮುಗೀತು. ನೆಕ್ಸ್ಟ್ ಪುಟ ಸಂಖ್ಯೆ 17 ಅದರಲ್ಲಿದ್ದಂಥ 8ನೇ ಪ್ರಶ್ನೆ. ಸರಿಯಾದ ಉತ್ತರದೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಉತ್ತರಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಇಲ್ಲಿ ಒಂದು ನಿಮಗೆ ಅವರೇ ಮಾಡಿಕೊಟ್ಟಿಂದ ಈಗ ಉಳಿದೆಲ್ಲ ನಾವು ಮಾಡಬೇಕು. ಏನದ ಅಂತಂದ್ರೆ 983 ಸಮನಾಗಿದೆ. ಹತ್ತುಗಳು 983ರಲ್ಲಿ ಎಷ್ಟು ಹತ್ತುಗಳು ಅಂತಂದ್ರೆ 90 ಹತ್ತುಗಳು ಪ್ಲಸ್ ಬಿಡಿಗಳು ಎಷ್ಟವ ಅಂದ್ರೆ 83 ಬಿಡಿಗಳು. 80 ಇಲ್ಲಿ ಕೊಟ್ಟಿದ್ದ 90 ಹತ್ತುಗಳೆಂದರೆ 900 90 ಹತ್ತುಗಳು ಅಂತಂದ್ರೆ ಎಷ್ಟು 900. ಅದರಿಂದ ಉಳಿದ 83 ಏನೋ ಬಿಡಿಗಳು ಆಗಿರುತ್ತವೆ ಅಂತ ಬರ್ದಿಂದ ಉಳಿದೆಲ್ಲ ಏನ್ ಮಾಡ್ಬೇಕು ನಾವು ಪರಿಹಾರದಲ್ಲಿ ಬರೋಣ. ಇಲ್ಲಿ ಇದು ಒಂದೇದಂತೂ ತೋರಿಸಿದ. ನೆಕ್ಸ್ಟ್ 68ರಲ್ಲಿ ಎಷ್ಟು ಹತ್ತುಗಳು ಅಂತಂದ್ರೆ 5 ಹತ್ತುಗಳು ಮತ್ತು 18 ಬಿಡಿಗಳು. 5 ಮತ್ತು 18 ಇದರಲ್ಲಿ ಎಷ್ಟು ಹತ್ತವ 1 5 1 6 60 ಆಯ್ತದ ಮತ್ತು ಇದೊಂದು 8 ಅಂತ 68 ಆಯ್ತದ. ನೆಕ್ಸ್ಟ್ ಸಿ 607ರಲ್ಲಿ 6 ನೂರುಗಳಿವೆ ಪ್ಲಸ್ ಬಿಡಿಗಳು ಎಷ್ಟವ ಅಂತಂದ್ರೆ ಬಿಡಿ ಸ್ಥಾನದಾಗ ಎಷ್ಟದ 7 ಅದ ಅದು 7 ಅಂಬದು ಇಲ್ಲಿ ಬರಿಬೇಕು. ಬಿಡಿ ಸ್ಥಾನದಲ್ಲಿ ಎಷ್ಟದ 7 ಅಂತ ಬರಿಬೇಕು. ನೆಕ್ಸ್ಟ್ ಈ 5,620 ಅಂತ ಇದರಲ್ಲಿ ಸಮನಾಗಿದೆ ಎಷ್ಟು ಸಾವಿರಗಳವ 5,000 5,000 ಮತ್ತು ನೂರುಗಳು ಎಷ್ಟು ಅಂತಂದ್ರೆ ಇಲ್ಲ 100 ಸ್ಥಾನದಾಗ ಎಷ್ಟದ 6 ಅದ ಇಲ್ಲ 6 ಅಂತ ಬರಬೇಕು 600. ಮತ್ತು ಹತ್ತುಗಳು ಎಷ್ಟು 2 ಹತ್ತು ಬಿಡಿ ಎಷ್ಟು 1 ಬಿಡಿ ಅಂತ ಬರಿಬೇಕು. ಬಿಟ್ಟ ಸ್ಥಳ ತುಂಬಬೇಕು ಮಕ್ಕಳೇ. ಈ ಪ್ರಶ್ನೆ 7,069 ಸಮನಾಗಿದೆ. ಇಲ್ಲಿ ಸಾವಿರಗಳು ಎಷ್ಟು ಪ್ಲಸ್ ಎಸ್ 20 ನೂರುಗಳಿವೆ. 20 ನೂರು ಅಂತಂದ್ರೆ ಎಷ್ಟಾಯ್ತು 100 ಗುಣಿಲೆ 20 ಮಾಡಿದಾಗ 2,000 ಆಯ್ತು. 2,000 ಅಂತಂದ್ರೆ ಈಗ ಇಲ್ಲಿ 7,000 ಅದ 2,000 ಅಂತ ಇಲ್ಲಿ ಬರ್ದಿದೆ ಅಂತಂದ್ರೆ 7,000ರಲ್ಲಿ 2,000 ಕಳೆದ್ರೆ ಎಷ್ಟು 5,000. ಅದರಿಂದ ಇಲ್ಲಿ 5,000 ಪ್ಲಸ್ ಇದು 20 ನೂರುಗಳು ಮತ್ತು ಎಷ್ಟು ಬಿಡಿಗಳು ಅಂತಂದ್ರೆ 69 ಬಿಡಿಗಳು. ಎಫ್ ಪ್ರಶ್ನೆ 37,608 8ರಲ್ಲಿ ಎಷ್ಟು 10,000ಗಳಿವೆ ಅಂತಂದ್ರೆ 3 10,000ಗಳಿವೆ. ಎಷ್ಟು 3 10,000ಗಳು ಪ್ಲಸ್ 7 ಸಾವಿರಗಳು ಪ್ಲಸ್ 6 ನೂರುಗಳು ಪ್ಲಸ್ 8 ಬಿಡಿಗಳು. ಅದರಿಂದ ಎಷ್ಟಾಯ್ತು 37,608 ಆಯ್ತು. ಜಿ ಪ್ರಶ್ನೆ 43,001 4 10,000ಗಳಾದಾಗ ಇಲ್ಲಿ 2 ಸಾವಿರಗಳು ಇಲ್ಲಿ ಬರ್ದಾಗ ಇಲ್ಲಿ 10 ನೂರುಗಳು ಅಂತ ಬರ್ಬೇಕು ಮಕ್ಕಳೇ. ಇದು 10 ನೂರುಗಳು ಪ್ಲಸ್ 1 ಬಿಡಿಗಳು. ಇಲ್ಲಿಗೆ 8ನೇ ಪ್ರಶ್ನೆ ಮುಗಿತು. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ಮಾಡೋಣ. 9ನೇ ಪ್ರಶ್ನೆ ಏನದ ಅಂತಂದ್ರೆ 9 ಖಾಲಿ ಜಾಗಗಳನ್ನು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿ. ಖಾಲಿ ಜಾಗ ಕೊಟ್ಟಿಂದ ನೋಡಿ ಇವು ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಬೇಕು. ಯಾವ ರೀತಿ ಅಂತಂದ್ರೆ ನೋಡ್ರಿ 30ರಲ್ಲಿ ಅಂತಂದ್ರೆ ಇಲ್ಲಿ ಏನದ 1ನೇ ಪ್ರಶ್ನೆ 7,934ರಲ್ಲಿ ರೂಪಾಯಿ 10ರ ಎಷ್ಟು ನೋಟುಗಳು. ಈ ಒಂದು ಇದರಲ್ಲಿ ಎಷ್ಟು 10ರ ನೋಟುಗಳು ಅಂತ ಅದನ್ನು ನೋಡ್ರಿ. ಇಲ್ಲಿ 30ರಲ್ಲಿ ಅಂತಂದ್ರು 30 ಅಂತಂದ್ರೆ ಇದು 34 ಅದ ನೋಡ್ರಿ. ಅದು 34ರಲ್ಲಿ ಎಷ್ಟು ಹತ್ತುಗಳು 3 ಹತ್ತುಗಳು. 900ರಲ್ಲಿ ಎಷ್ಟು ಹತ್ತುಗಳು ಅಂತ 90 ಹತ್ತುಗಳು. ಮತ್ತು 7,000ರಲ್ಲಿ ಎಷ್ಟು ಹತ್ತುಗಳು 700 ಹತ್ತುಗಳು. 700 ಪ್ಲಸ್ 90 790 ಅದರಲ್ಲಿ 3 ಕೂಡಿಸಿದ್ರೆ 793. ಈ ವಿಧಾನದಿಂದ ಇಲ್ಲಿ ಇದ್ದಂತ ಖಾಲಿ ಜಾಗಗಳನ್ನು ಭರ್ತಿ ಮಾಡ್ಬೇಕು. ಈಗ ಎ ಎಷ್ಟು ಅಂತಂದ್ರೆ ಎ ಎಷ್ಟು ಅಂತಂದ್ರೆ 793 ನೋಟುಗಳು. ಈ ಪ್ರಶ್ನೆ ರೂಪಾಯಿ 7,934ರಲ್ಲಿ 100ರ ಎಷ್ಟು ನೋಟುಗಳಿವೆ. 100 ಎಷ್ಟು ನೋಟುಗಳು ಅಂತಂದ್ರೆ ನೋಡ್ರಿ ಇಲ್ಲಿ 900ಕ್ಕೆ ಎಷ್ಟು ಬೇಕು 100 ನೋಟು 9 ನೋಟುಗಳು ಬೇಕು. ನೆಕ್ಸ್ಟ್ 7,000ಕ್ಕೆ ಎಷ್ಟು ನೋಟುಗಳು ಬೇಕಂತಂದ್ರೆ ಇಲ್ಲಿ 1,000ಕ್ಕೂ 100 ಎಷ್ಟು ನೋಟುಗಳು ಬೇಕು 10 ನೋಟುಗಳು ಬೇಕು. 7,000ಕ್ಕೆ ಎಷ್ಟು ಅಂತಂತಂದ್ರೆ 70 ನೋಟುಗಳು. 7 10 70 ಅಂತಂದ್ರೆ ಇದು 9 ಕೂಡಿಸ್ರಿ ಎಷ್ಟಾಯ್ತು ಅಂತಂದ್ರೆ ಇದು 79 ಅಂತಂದ್ರು ರೂಪಾಯಿ 7,934ರಲ್ಲಿ 100 ಎಷ್ಟು ನೋಟುಗಳು ಅಂತಂದ್ರೆ 79 100ರ ನೋಟುಗಳು ಬೇಕು. ನೆಕ್ಸ್ಟ್ ಸಿ ಪ್ರಶ್ನೆ ರೂಪಾಯಿ 7,934ರಲ್ಲಿ ಎಷ್ಟು ಸಾವಿರಗಳಿವೆ. ಸಾವಿರಗಳು ಎಷ್ಟು ಅಂತಂದ್ರೆ 7 ಸಾವಿರಗಳು
ಎಷ್ಟು 7,000ಗಳು. ಉಳಿದು ಬರೆಯೋದೇನು ಇದಿಲ್ಲ ರೀ ಮಕ್ಕಳೇ. ಇದು 934 ಬರೆಯೋದೇನು ಅವಶ್ಯಕತೆ ಇಲ್ಲ. ಅವ್ರು ಕೇಳಿಂದ ಏನಂತ ಎಷ್ಟು ಈ ಒಂದು ಸಂಖ್ಯೆಯಲ್ಲಿ ಎಷ್ಟು ಸಾವಿರಗಳು ಅದಂಬದು ಅಷ್ಟೇ ಏನ್ ಮಾಡಬೇಕು ನೀವು ಬರೀಬೇಕು. ನೆಕ್ಸ್ಟ್ ಡಿ ಪ್ರಶ್ನೆ, ರೂಪಾಯಿ 7,934ರಲ್ಲಿ 500ರ ಎಷ್ಟು ನೋಟುಗಳಿವೆ? 500ದ ಎಷ್ಟು ನೋಟುಗಳು ಅಂತಂದಾಗ ನೋಡ್ರಿ ಮಕ್ಕಳೇ, 1,000ಕ್ಕೂ ಎಷ್ಟು ನೋಟುಗಳು ಬೇಕು? 2. 500 ನೋಟ್ ಬೇಕು 1,000. ಇಲ್ಲಿ ಎಷ್ಟವ ಅಂತಂದ್ರೆ 7,000 ಅದ. 7 ಗುಣಿಲೆ 2 ಮಾಡಿದಾಗ 14 ನೋಟುಗಳು ಅದು. ಮತ್ತು ಇಲ್ಲಿ 900 ಅದ. 900 ಅಂತಂದ್ರೆ ಎಷ್ಟು? 5ರದ ಒಂದು ನೋಟ್ ಅಂತಂದ್ರೆ ಇಲ್ಲಿ ಎಷ್ಟು? 500ರ ಎಷ್ಟು ನೋಟುಗಳು ಬೇಕು? 7,934 ಆಗ್ಬೇಕಂತಂದ್ರೆ 15 ನೋಟುಗಳು ಬೇಕು. ಎಷ್ಟು? 15 ನೋಟುಗಳು. ನೆಕ್ಸ್ಟ್ ಈ ಪ್ರಶ್ನೆ, 65,342ರಲ್ಲಿ 10ರ ಎಷ್ಟು ನೋಟುಗಳು? ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದು ಹಳೆ ಮೇಲೆ ಮಾಡೋಣ. ನೋಡ್ರಿ, 10ರ ನೋಟು. ಈ ಪ್ರಶ್ನೆ 10ರ ನೋಟುಗಳು. 40ರಾಗ 10 ನೋಟ್ ಎಷ್ಟು ಅಂತಂದ್ರೆ 4. 300ದಾಗ 10 ನೋಟ್ ಎಷ್ಟು ಐತಾವ ಅಂತಂದ್ರೆ 100ದಾಗ 100ರಲ್ಲಿ ಎಷ್ಟು 10 ನೋಟ್? 300ನಲ್ಲಿ 30 10 ನೋಟುಗಳು ಅದು. 300ಕ್ಕೆ 30 ಅದ. 1,000ಕ್ಕೂ ಎಷ್ಟಾಯ್ತು ಅಂತ 100 10 ನೋಟ್ ಆಯ್ತಾವ. 1,000ಕ್ಕೂ 100 10 ನೋಟ್ ಆದ್ರೆ ಅದಕ್ಕೆ 5 ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತು? 500 ಆಯ್ತು. 5,000ಕ್ಕೆ ಎಷ್ಟು? 500. ಅದೇ ರೀತಿ 10,000ಕ್ಕೆ ಎಷ್ಟು ಅಂತ? 1,000. ಇಲ್ಲಿ ಎಷ್ಟದ? 65 ಅದ ಅಂತಂದ್ರೆ 10,000ಕ್ಕೂ 1,000 ನೋಟುಗಳದ. 60,000ಕ್ಕೆ ಎಷ್ಟು ಅಂತ ಗುಣಾಕಾರ 6ದಿಂದ ಗುಣಾಕಾರ ಮಾಡಬೇಕು. 6,000 ಆಯ್ತು. ಇವು ಎಲ್ಲ ನೋಟುಗಳು ಕೂಡಿಸ್ಕೋಬೇಕು ಅಂತಂದ್ರೆ 60,000ರಲ್ಲಿ ಎಷ್ಟು 10 ನೋಟುಗಳು ಅಂತ? 6,000 10 ನೋಟುಗಳವ. 5,000ದಾಗ ಎಷ್ಟು 10 ನೋಟುಗಳು ಅಂತಂದ್ರೆ 500 10 ನೋಟುಗಳವ. 300ದಾಗ ಎಷ್ಟು 10 ನೋಟುಗಳವ ಅಂತಂದ್ರೆ 30. 40ರಾಗ ಎಷ್ಟು? 4. ಎಲ್ಲ ಕೂಡಿಸಿದ್ರೆ 6,534. 65,342ರಲ್ಲಿ 10ರ ಎಷ್ಟು ನೋಟುಗಳು ಅಂತಂದ್ರೆ 6,534 ನೋಟುಗಳು. ನೆಕ್ಸ್ಟ್ ಎಫ್, 65,342ರಲ್ಲಿ 100ರ ಎಷ್ಟು ನೋಟುಗಳು? 100ರ ಎಷ್ಟು ನೋಟುಗಳು ಅಂತಂದ್ರೆ ಎಫ್ 300ರಲ್ಲಿ ಎಷ್ಟು 100 ನೋಟ್ ಇರ್ತಾವ ಅಂತಂದ್ರೆ 3 ಇರ್ತಾವ. ಮತ್ತೆ ಈಗ 1,000ದಾಗ ಎಷ್ಟು 3 ನೋಟ್ ಇರ್ತಾವ? 100 ನೋಟ್ ಎಷ್ಟು ಇರ್ತಾವ 1,000ದಾಗ? 10. 1,000ದಾಗ 10 ಅದಂತಂದ್ರೆ 5,000ಕ್ಕೆ ಎಷ್ಟು ಆಯ್ತಾವ? 10ಕ್ಕೆ 5 ಗುಣಾಕಾರ ಮಾಡಿದ್ರೆ 50 ಆಯ್ತಾವ ಅಂತಂದ್ರೆ 100ರ 50 ನೋಟುಗಳಾದಾಗ ಎಷ್ಟಾಯ್ತು ಅಂತಂದ್ರೆ 5,000 ಆಯ್ತಾವ. ಈಗ 10,000ಕ್ಕೆ ಎಷ್ಟು? 50,000ಕ್ಕೂ 50 ನೋಟುಗಳಾದಾಗ 10,000ಕ್ಕೆ ಎಷ್ಟು ಆಯ್ತಾವ? 100 ನೋಟುಗಳು ಆಯ್ತಾವ. ಇನ್ನು 10,000ಕ್ಕೆ 100 ನೋಟುಗಳಾದ್ರೆ 60,000ಕ್ಕೆ ಎಷ್ಟು ಅಂತ 6ದಿಂದ ಗುಣಾಕಾರ ಮಾಡಬೇಕು. 600 ಆಯ್ತಾವ. ಈಗ 1,000ಕ್ಕೆ ಅಂತ 5,000ಕ್ಕೂ 50 ನೋಟುಗಳು ಮತ್ತು 300ಕ್ಕೂ 3 ನೋಟುಗಳು ಇವೆಲ್ಲ ಕೂಡ್ಸಾಗ ಎಷ್ಟಾಯ್ತು? 653 ನೋಟುಗಳು ಅಂತಂದ್ರೆ 63,342ರಲ್ಲಿ 100ರ ನೋಟುಗಳು ಎಷ್ಟವ ಅಂತಂದ್ರೆ 653. ಇಲ್ಲಿ ಏನು ಮಾಡಬೇಕು? 653 ನೋಟುಗಳು ಅಂತ ಬರೀಬೇಕು. ನೆಕ್ಸ್ಟು ಜಿ ಪ್ರಶ್ನೆ, 65,342ರಲ್ಲಿ ಎಷ್ಟು ಸಾವಿರಗಳಿವೆ? ಇದ್ರಾಗ ಎಷ್ಟು ಸಾವಿರಗಳು ಅಂತ ಕಂಡು ಹಿಡಿಬೇಕು. ಅದನ್ನು ಈಗ 65,342ರಲ್ಲಿ ಎಷ್ಟು ಸಾವಿರಗಳು ಅಂತಂದ್ರೆ ಈಗ 5,000ದಾಗ ಎಷ್ಟು? 5 ನೋಟುಗಳು. 10,000ಕ್ಕೆ ಎಷ್ಟು ಆಯ್ತಾವ? 10 ನೋಟುಗಳು ಆಯ್ತಾವ. 60,000ಕ್ಕೆ ಎಷ್ಟು ಆಯ್ತಾವ? ಇದು ಗುಣಾಕಾರ ಮಾಡ 60 ನೋಟುಗಳು ಅಂತಂದ್ರೆ 5,000ದಾಗ 1,000ದ ಎಷ್ಟು ನೋಟುಗಳು ಅಂತಂದ್ರೆ 5 ನೋಟುಗಳು. 10,000ಕ್ಕೂ ಎಷ್ಟಾಯ್ತಾ? 10 ನೋಟುಗಳು ಆಯ್ತಾ. 60,000ಕ್ಕೆ ಎಷ್ಟು? 60 ನೋಟುಗಳು. ಈ ಅಡ್ಡು ಕೂಡ್ಸಾಗ ಎಷ್ಟಾಯ್ತಾ? 65 ನೋಟುಗಳು ಅಂತಂದ್ರೆ 65,342ರಲ್ಲಿ ಎಷ್ಟು ಸಾವಿರಗಳಿವೆ ಅಂತಂತಂದ್ರೆ 65 ನೋಟುಗಳಿವೆ. ಈಗ ಅದೇ ರೀತಿ ಕೊನೆಯ ಪ್ರಶ್ನೆ, 65,342ರಲ್ಲಿ 500ರ ಎಷ್ಟು ನೋಟುಗಳು? 500ರ ಎಷ್ಟು ನೋಟುಗಳು ಅಂತಂದಾಗ ನೋಡ್ರಿ, 1,000ದಾಗ ಎಷ್ಟು? 2 ನೋಟುಗಳು. 1,000ದಾಗ ಎಷ್ಟು ನೋಟುಗಳವ? 500ದ ಎಷ್ಟು ನೋಟುಗಳು ಅಂತಂದ್ರೆ 2 ನೋಟುಗಳು. 5,000ಕ್ಕೆ ಎಷ್ಟಾಯ್ತು ಅಂತಂದ್ರೆ 2 ಗುಣಾಕಾರ ಮಾಡಿದ್ರೆ ಎಷ್ಟು? 10 ನೋಟುಗಳು. 500ದ 10 ನೋಟುಗಳಾದ್ರೆ ಎಷ್ಟಾಯ್ತಾವ? 10 ನೋಟುಗಳಾದ್ರೆ 5,000 ರೂಪಾಯಿ ಆಯ್ತಾವ. ಈಗ ಅದೇ ರೀತಿ 10,000ಕ್ಕೆ ಎಷ್ಟು ಅಂತಂದ್ರೆ 5,000ಕ್ಕೂ 10 ನೋಟುಗಳು ಮತ್ತು 5,000ಕ್ಕೆ 10 ಎಷ್ಟು? 20 ಅಂತ 10,000ಕ್ಕೆ ಎಷ್ಟು ನೋಟುಗಳು ಬೇಕು? 500ದಂದ್ರೆ 20 ಬೇಕು. ಈಗ 60,000ಕ್ಕೆ ಎಷ್ಟು 500 ನೋಟುಗಳು ಬೇಕಂತಂದ್ರೆ 20 ಗುಣಿಲೆ 6 ಮಾಡಿದಾಗ ಎಷ್ಟಾಯ್ತು? 120 ಆಯ್ತು. ಇದು 120 ಮತ್ತು ಇವು 10 ಕೊಡಿಸು 130 ಅಂತಂದ್ರೆ 65,342ರಲ್ಲಿ 500 ನೋಟು ಎಷ್ಟು ಅಂತಂದ್ರೆ 130 ನೋಟುಗಳು. ಇಲ್ಲಿಗೆ 9ನೇ ಪ್ರಶ್ನೆ ಮುಗೀತು ಮಕ್ಕಳೇ.
ಅದೇ ರೀತಿ ಪುಟ ಸಂಖ್ಯೆ 17 ಕೂಡ ಮುಗಿತು. ನೆಕ್ಸ್ಟು ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.